ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆಯಲ್ಲಿ ಪಂಚಮಸಾಲಿ ಸ್ವಾಮೀಜಿಗಳು ಕೂಡ ಮನೆ ಮನೆಗೆ ತೆರಳಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳೇನಿದ್ದಾರೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಒಂದ್ ಕಡೆ ಒಕ್ಕಲಿಗ ಸಮುದಾಯದ ನಾಯಕರು ಸಭೆ ಸೇರಿ ಜಾಗೃತಿ ಮೂಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಪಂಚಮಸಾಲಿ ಸ್ವಾಮೀಜಿಯವರಿಂದು ಕೂಡ ಜಾಗೃತಿ ಅಭಿಯಾನ ಶುರುವಾಗಿದೆ. ಸ್ವಾಮೀಜಿಯವರು ಮನೆ ಮನೆಗೆ ತೆರಳಿ ಒಂದು ಪೋಸ್ಟರ್ ಅನ್ನ ಅಂಟಿಸ್ತಾ ಇದ್ದಾರೆ. ಏನ್ ಪೋಸ್ಟರ್ ಅದು? ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಜಾತಿ ಸಮೀಕ್ಷೆಯಲ್ಲಿ ನೀವು ಭಾಗಿಯಾಗಬೇಕು. ಜೊತೆಗೆ ಆ ಜಾತಿ ಸಮೀಕ್ಷೆಯಲ್ಲಿ ಒಂದಷ್ಟು ಪ್ರಶ್ನೆಗಳಿರ್ತವೆ. ಪ್ರಮುಖವಾಗಿ ಧರ್ಮ ಅಂತ ಬಂದಾಗ ಅಲ್ಲಿ ಹಿಂದೂ ಅಂತ ಮೆನ್ಷನ್ ಮಾಡಿ, ಜಾತಿ ಅಂತ ಬಂದಾಗ ಲಿಂಗಾಯತ, ಪಂಚಮಸಾಲಿ ಲಿಂಗಾಯತ ಅಂತ ಮೆನ್ಷನ್ ಮಾಡಿ ಅಂತ ವಚನಾನಂದ ಶ್ರೀಗಳು ಇಲ್ಲಿ ಕರೆ ಕೊಡ್ತಾ ಇರೋದು. ಪ್ರತಿಯೊಬ್ಬರ ಮನೆಗೂ ಕೂಡ ತೆರಳಿ ಪೋಸ್ಟರ್ ಅಂಟಿಸೋದ್ರ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇಲ್ಲಿ ಪಂಚಮಸಾಲಿ ಅಂತ ಬಂದಾಗ, ಲಿಂಗಾಯತ ಅಂತ ಬಂದಾಗ ಕೂಡ ಸಾಕಷ್ಟು ಉಪ ಪಂಗಡಗಳು ಕೇಳಿಬರ್ತಾನೆ ಇವೆ. ಅದರಲ್ಲಿ ಗಾಣಿಗ ಇರ್ಬೋದು, ಸಾದರ ಲಿಂಗಾಯತ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಒಂದಷ್ಟು ಉಪ ಪಂಗಡಗಳಿದ್ದಾವೆ. ಅದ್ಯಾವುದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡೋದು ಬೇಡ, ಬದಲಿಗೆ ಪಂಚಮಸಾಲಿ ವೀರಶೈವ ಲಿಂಗಾಯತ ಅಂತಲೇ ಮೆನ್ಷನ್ ಮಾಡಿ ಅನ್ನುವಂಥ ಕರೆಯನ್ನ ವಚನಾನಂದ ಶ್ರೀಗಳು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಹಿಂದಿನ ಕಾಂತರಾಜ್ ಅವರ ವರದಿ ಏನಿದೆ ಅದು ಅವೈಜ್ಞಾನಿಕವಾಗಿತ್ತು ಅಂತೇಳಿ ಕೂಡ ಇದೇ ಸಂದರ್ಭದಲ್ಲಿ ಆರೋಪ ಮಾಡಿದ್ದಾರೆ. ಮತ್ತೆ ಈ 15 ದಿನದಲ್ಲಿ ಸಮೀಕ್ಷೆ ಮಾಡ್ತೀವಿ ಅಂತ ತರಾತುರಿಯಲ್ಲಿ ಏನು ಮಾಡ್ತಿದ್ದಾರೆ, ಇದು ಕೂಡ ಸರಿ ಇಲ್ಲ ಅನ್ನುವಂಥ ಮಾತನ್ನು ಕೂಡ ವಚನಾನಂದ ಶ್ರೀಗಳು ಆಡಿದ್ದಾರೆ. ಅಷ್ಟೇ ಅಲ್ಲ, ಜಾತಿ ಗಣತಿಯಲ್ಲಿ ಸಾಕಷ್ಟು ದೋಷಗಳಿದ್ದಾವೆ. ಈ ಸಂದರ್ಭದಲ್ಲಿ ನಡೆಯುವಂಥ ಜಾತಿ ಗಣತಿ ಆದರೂ ವೈಜ್ಞಾನಿಕವಾಗಿ ಸರಿಯಾದ ಕ್ರಮಬದ್ಧವಾಗಿ ನಡೆದ್ರೆ ಸಾಕು ಅನ್ನುವಂಥದ್ದು. ಜೊತೆಗೆ ಕಾಂತರಾಜು ಆಯೋಗದ ವರದಿ ಅವೈಜ್ಞಾನಿಕವಾಗಿತ್ತು, ವೈಜ್ಞಾನಿಕವಾಗಿರಲಿಲ್ಲ ಅನ್ನೋದು ಕೂಡ ವಚನಾನಂದ ಶ್ರೀಗಳ ಆರೋಪ ಆಗಿದೆ. ಹೀಗಾಗಿ ವಚನಾನಂದ ಶ್ರೀಗಳು ಕೂಡ ಮನೆ ಮನೆಗೆ ತೆರಳೋದ್ರ ಮೂಲಕ ಪೋಸ್ಟರ್ ಅಂಟಿಸಿ ಜನರನ್ನ ಜಾಗೃತರನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗೆ ಜಾತಿ ಗಣತಿ ಸಮೀಕ್ಷೆಗೆ ಅಂತ ಬಂದ ಸಂದರ್ಭದಲ್ಲಿ ನೀವು ಕೂಡ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿರೋರು ಹಿಂದೂ ಅಂತೇಳಿ ಧರ್ಮದ ಕಾಲಂನಲ್ಲಿ ಮೆನ್ಷನ್ ಮಾಡಿಸಿ, ಜೊತೆಗೆ ಜಾತಿ ಕಾಲಂನಲ್ಲಿ ಪಂಚಮಸಾಲಿ ಲಿಂಗಾಯತ ಅಂತ ಮೆನ್ಷನ್ ಮಾಡಿ ಅನ್ನೋದನ್ನ ಕರೆ ಕೊಡ್ತಾ ಇದ್ದಾರೆ. ಇನ್ನು ಆ ಪೋಸ್ಟರಲ್ಲಿ ಕೂಡ ಅದೇ ಇದೆ, ಗಮನಿಸಬಹುದು ನೀವು. ಅದರಲ್ಲಿ ಒಂದು ಕೋಡನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಪಂಚಮಸಾಲಿ ಲಿಂಗಾಯತದ ಕೋಡ್ ಏನು ಅನ್ನೋದ್ರ ಬಗ್ಗೆ. ಪಂಚಮಸಾಲಿ ಸಮುದಾಯದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ವಚನಾನಂದ ಶ್ರೀಗಳು ಮಾತನಾಡಿದ್ದಾರೆ. ಗಣತಿಯಲ್ಲಿ ಏನ್ ಬರ್ಸ್ಬೇಕು ಅನ್ನೋ ಗೊಂದಲ ಕೂಡ ನಮಗಿಲ್ಲ. ಜಾತಿ ಗಣತಿ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸೋದಕ್ಕೆ ಹೇಳಿದೀವಿ. ಹೀಗಾಗಿ ಯಾವುದೇ ಗೊಂದಲ ಇಲ್ಲ ಅಂತೇಳಿ ಗಣತಿಯಲ್ಲಿ ಏನ್ ಬರ್ಸ್ಬೇಕು ಅನ್ನೋ ಗೊಂದಲ ನಮಗಿಲ್ಲ. ಆದ್ರೆ ತರಾತುರಿಯಲ್ಲಿ ಅಥವಾ ಹರಿಬರಿಯಲ್ಲಿ ಗಣತಿ ಮಾಡ್ತಿದಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಆಕ್ಷೇಪ ಇದೆ. ಇನ್ನು ಜಾತಿ ಗಣತಿ ವೇಳೆ ಧರ್ಮ ಯಾವುದು, ಜಾತಿ ಯಾವುದು ಅನ್ನುವಂಥ ಒಂದು ಕಾಲಮ್ ಇದ್ದೇ ಇರುತ್ತೆ. ಧರ್ಮದ ಕಾಲಂನಲ್ಲಿ ನೀವು ಹಿಂದೂ ಅಂತಾನೆ ಬರ್ಸಿ, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಾನೆ ಬರ್ಸಿ ಅಂತೇಳಿ ವಚನಾನಂದ ಶ್ರೀಗಳು ಕ್ಲಿಯರ್ ಕಟ್ ಆಗಿ ಕರೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದಿನ ಜಾತಿ ಗಣತಿಯ ವರದಿ 2015ರ ಕಾಂತರಾಜು ಅವರ ವರದಿ ಏನಿದೆ ಅದು ಅವೈಜ್ಞಾನಿಕವಾಗಿತ್ತು. ಹೀಗಾಗಿ ಈಗ ಜಾತಿ ಗಣತಿ ಸಮೀಕ್ಷೆ ಮಾಡ್ತಿದ್ದಾರೆ. ಆದರೆ ಈ ಜಾತಿ ಗಣತಿ ಸಮೀಕ್ಷೆಯನ್ನ 15 ದಿನದಲ್ಲೇ ಮಾಡಬೇಕು ಅಂತ ಹೊರಟಿರೋದು ನಮಗೊಂದು ರೀತಿ ಆಕ್ಷೇಪ ಇದೆ. 15 ದಿನದಲ್ಲಿ ಏನಾಗುತ್ತೆ, ಹೇಗಾಗುತ್ತೆ, ನಿಜಕ್ಕೂ ಒಳ್ಳೆ ರಿಸಲ್ಟ್ ಬರುತ್ತಾ, ಕರೆಕ್ಟ್ ಆಗಿರುವಂಥ ಅಂಕಿ ಅಂಶಗಳು ಸಿಗುತ್ತಾ, ಅದೇ ಅನುಮಾನ ಅಂತೇಳಿ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಗಳೇನಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಜಾತಿ ಗಣತಿ ಮುಂದೂಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತನೂ ಅವ್ರು ಪ್ರತಿಕ್ರಿಯೆ ಕೊಟ್ಟರು. ಏನು ಅಂತ ಅಂದರೆ, ಮುಂದೂಡೋದು ಓಕೆ, ಯಾಕೆಂದರೆ 15 ದಿನದಲ್ಲೇ ಎಲ್ಲವೂ ಆಗೋದಿಲ್ಲ, ಹಾಗಾಗಿ ಮುಂದೂಡಿದ್ರು ಒಳ್ಳೆಯದೆ ಅಂತೇಳಿ ಕೂಡ ವಚನಾನಂದ ಶ್ರೀಗಳು ಮಾತನಾಡಿದ್ದಾರೆ. ಅವರು ಹೊರಬರ್ರಿ ಸರ್, ಬರಬೇಡಿ. ಅವ್ರ ಮನೆಯವ್ರು ಬಿಡ್ರಿ, ಬರತ್ತ ಇನ್ನು ಬಾಲಿ ಬರತ್ತ, ಮುಂದೆ ಬರ್ತೀವಿ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಮತ್ತು ಪಂಚಮಸಾಲಿ ಪೀಠ ಒಂದು ಸ್ಪಷ್ಟ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಅದೇನಂತಂದರೆ, ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ. ಅದರ ಕೋಡ್ ನಂಬರು 08A0868.
ಅದಕ್ಕಾಗಿ ಇವತ್ತಿನಿಂದ ಈ ಅಭಿಯಾನವನ್ನು ಜಾಗೃತಿ ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ. ಮನೆ ಮನೆಗೆ ಹೋಗಿ ಈ ಥರ ಸ್ಟಿಕ್ಕರ್ಗಳನ್ನು ಅಂಟಿಸಿ ನೀವೆಲ್ಲರೂ ಇದನ್ನೇ ಬರೆಸಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ನಾವು ಅವರಿಗೆ ಭಕ್ತರಿಗೆ ಹೇಳ್ತಾ ಇದ್ದೀವಿ. ನಾವು ಖುದ್ದಾಗಿ ಇದನ್ನು ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತು ಪ್ರತಿಯೊಬ್ಬರು ಇವತ್ತು ನಾವು ಇಲ್ಲಿ ಚಾಲನೆ ಕೊಡ್ತೇವೆ. ಪ್ರತಿ ಜಿಲ್ಲೆ ತಾಲೂಕು ಎಲ್ಲ ಕಡೆಗೆ ಹೋಗಿ ಆಯಾ ತಾಲೂಕು ಜಿಲ್ಲಾಧ್ಯಕ್ಷರಿಗೆ ಹೇಳಿ ಈ ಥರ ಸ್ಟಿಕ್ಕರ್ಗಳು ಎಲ್ಲ ಕಡೆ ಪ್ರಿಂಟ್ ಮಾಡಿಸಿ ಆ ತಾಲೂಕು ಗ್ರಾಮಗಳಲ್ಲಿ ಪ್ರಿಂಟ್ ಮಾಡಿ ಅವರವರ ಮನೆಗೆ ಹೋಗಿ ಅಂಟಿಸುವಂಥದ್ದು, ಆ ಮೂಲಕ ಜಾಗೃತಿನ ಮೂಡಿಸುವಂಥದ್ದು. ಸಮುದಾಯಗಳನ್ನು ಗುರುತ ಮಾಡಿದರೆ ಎಷ್ಟು ಮನೆಗಳನ್ನು ಗುರುತ ಮಾಡ್ಕೊಂಡು ಮನೆಯಲ್ಲಿ ಸುಮಾರು ಈಗಾಗಲೇ ನಾವು ಇವುಗಳನ್ನ 1 ಲಕ್ಷ ಪ್ರಿಂಟ್ ಮಾಡಿಸ್ತಾ ಇದ್ದೀವಿ. ಇವುಗಳನ್ನ ಪ್ರತಿಯೊಂದು ಮನೆಗೆ ಹೋಗಿ ಇದನ್ನು ಅಂಟಿಸಬೇಕು ಅಂತ ಇದನ್ನು ನಾವು ಸ್ಟಾರ್ಟಿಂಗ್ ಮಾಡಿದ್ದೀವಿ ಆಲ್ರೆಡಿ. ಪಂಚಮಸಾಲಿ ಸಮುದಾಯ ಯಾರು ಇರ್ತಾರೆ ಮನೆಗೆ ಹೌದು, ಪ್ರತಿಯೊಬ್ಬ ಮನೆ ಪಂಚಮಸಾಲಿ ಸಮುದಾಯಕ್ಕೆ ಹೋಗಿ, ಅಂದರೆ ಈ ವಿಚಾರಧಾರೆ ಈಗಾಗಲೇ ಸ್ಪಷ್ಟವಾಗಿದೆ, ಇದರಲ್ಲಿ ಯಾವುದೇ ಸಂಶಯ ನಮಗಿಲ್ಲ. ಅದಕ್ಕಾಗಿ 16 ಜಿಲ್ಲೆಗೆ ನಾವು ಪ್ರವಾಸ ಮಾಡಿದ್ದೇವೆ. ಮತ್ತೆ ನಾವು 16 ಜಿಲ್ಲೆಗೆ ಪ್ರವಾಸ ಮಾಡ್ತೀವಿ. ಈಗ ನಮ್ಮಲ್ಲಿ ಯಾರು ಕೂಡ ಹೇಳ್ತಾ ಇಲ್ಲ. ಯಾರೊಬ್ಬ ಸ್ವಾಮಿಗಳು ಕೂಡ ವೀರಶೈವ ಲಿಂಗಾಯತ ಬರ್ಸ್ರಿ ಅಂತ ಹೇಳಿಲ್ಲ. ಹೇಳಿದ್ದು ಒಂದೇ, ನಮ್ಮ ಕೂಡಲ ಸಂಗಮ ಸ್ವಾಮೀಜಿಯವರಾಗಲಿ, ಅಲಗೂರು ಸ್ವಾಮೀಜಿಯವರಾಗಲಿ, ಮನಸ್ಸಿರುವಂಥ ಎಲ್ಲ ಪಂಚಮಸಾಲಿ ಸ್ವಾಮೀಜಿಯವರು ಒಂದು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಆಗಿದೆ. ನಮ್ಮ ಎಲ್ಲ ಲೀಡ್ರು ಹೇಳಿದ್ದೇನಂತಂದರೆ ಗುರುಗಳು ಏನು ಹೇಳ್ತಾರೆ ನಾವು ಒಪ್ಕೊತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಧರ್ಮದ ಕಾಲಮ್ನಲ್ಲಿ ಹಿಂದೂ, ಯಾಕಂದರೆ ಹಿಂದುವೇ ಇರೋದು, ಅಲ್ಲಿ ಬೇರೆ ಯಾವುದೂ ಇಲ್ಲ. ಇದು ಡಿಜಿಟಲ್ ಸಮೀಕ್ಷೆ ನಡೀತಾ ಇರೋದು. ಈಗ ನನಗೆ 3-4 ಜನ ಈ ಹುಬ್ಬಳ್ಳಿಗೆ ಬಂದ ತಕ್ಷಣ ಒಂದು 3-4 ಜನ ಸಚಿವರು ಫೋನ್ ಮಾಡಿ ಕೇಳಿದರು. ಹಾಗಾಗಿ ನಾವು ಇದನ್ನು ಈ ಥರ ಸ್ಪಷ್ಟ ಮಾಡಿದ್ದು ಆಯಿತು.